ನಮಸ್ಕಾರ. ದೈವಬಲದ ಆಶೀರ್ವಾದದೊಂದಿಗೆ ಆತ್ಮಜ್ಯೋತಿಗೆ ಸುಸ್ವಾಗತ. ನಾನು ನಿಮ್ಮ ಜ್ಯೋತಿಷ್ಯ ಮಾರ್ಗದರ್ಶಕ. ತುಲಾರಾಶಿಯ ಪ್ರೀತಿಯ ಬಂಧುಗಳೇ, ಈ 6 ದಿನಗಳು ಅಂದರೆ 15, 16, 17, 18, 19, 20 ನಿಮ್ಮ ರಾಶಿಗೆ ನಿಜವಾದ ಸಮತೋಲನದ ಪರೀಕ್ಷೆಯ ಸಮಯ. ನಿಮ್ಮ ರಾಶಿಯ ಅಧಿಪತಿಯಾದ ಶುಕ್ರಗ್ರಹದ ಸ್ಥಾನವು ನಿಮ್ಮ ವೈವಾಹಿಕ ಜೀವನ, ವ್ಯಾಪಾರ ಮತ್ತು ಹಣಕಾಸು ಕ್ಷೇತ್ರದ ಮೇಲೆ ತೀವ್ರ ಪ್ರಭಾವ ಬೀರಲಿದೆ. ತುಲಾರಾಶಿಯವರಿಗೆ ಪ್ರೀತಿ ಮತ್ತು ನ್ಯಾಯದ ವಿಚಾರದಲ್ಲಿ ಈ ವಾರ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಳ್ಳಬೇಕಾದ ಪರಿಸ್ಥಿತಿ ಬರಬಹುದು. ನಿಮ್ಮ ಜೀವನದಲ್ಲಿ ಶಾಂತಿ ಮತ್ತು ಸಮೃದ್ಧಿ ನೆಲೆಸಲು ಈ ವಿಶ್ಲೇಷಣೆಯನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ತುಲಾರಾಶಿಯವರೇ, ಪ್ರಸ್ತುತ ಗುರುಗ್ರಹವು ನಿಮ್ಮ ರಾಶಿಯ ಸಪ್ತಮ ಭಾವದಲ್ಲಿ ಅಂದರೆ 7ನೇ ಮನೆಯಲ್ಲಿ ಸಂಚರಿಸುವುದರಿಂದ ನಿಮ್ಮ ಸಂಬಂಧಗಳಿಗೆ ಅಪಾರ ಬಲ ಸಿಗಲಿದೆ. ಆದರೆ ಕೆಲವೊಮ್ಮೆ ಚಂದ್ರನ ಅನಿರೀಕ್ಷಿತ ಸಂಚಾರವು ನಿಮ್ಮ ಮನಸ್ಸಿನಲ್ಲಿ ಗೊಂದಲ ಮತ್ತು ಅತಿಯಾದ ಚಿಂತೆಯನ್ನು ತರಬಹುದು. ನಿಮ್ಮ ರಾಶಿಯ ಅಧಿಪತಿ ಶುಕ್ರನ ಬಲ ಹೆಚ್ಚಿರುವುದರಿಂದ ನಿಮ್ಮಲ್ಲಿ ಸೌಂದರ್ಯ ಮತ್ತು ಸೃಜನಶೀಲತೆ ಅಂದರೆ ಕ್ರಿಯೇಟಿವಿಟಿ ಹೆಚ್ಚುತ್ತದೆ. ನೀವು ಜನರೊಂದಿಗೆ ವ್ಯವಹರಿಸುವ ನಿಮ್ಮ ಸಾಮರ್ಥ್ಯವೇ ಈ ವಾರ ನಿಮಗೆ ದೊಡ್ಡ ಶಕ್ತಿಯಾಗಲಿದೆ. ವೃತ್ತಿಕ್ಷೇತ್ರದಲ್ಲಿ ನಿಮ್ಮ ಮಾತಿನ ಚಾತುರ್ಯದಿಂದ ಬಹಳಷ್ಟು ಕೆಲಸಗಳು ಸುಲಭವಾಗುತ್ತವೆ. ನಿಮ್ಮ ವ್ಯವಹಾರದ ಪಾಲುದಾರರೊಂದಿಗೆ ಯಾವುದೇ ಭಿನ್ನಾಭಿಪ್ರಾಯಗಳಿದ್ದರೆ ಈ ವಾರ ಅದನ್ನು ಚರ್ಚಿಸಿ ಬಗೆಹರಿಸಿಕೊಳ್ಳಲು ಉತ್ತಮ ಸಮಯ. ಆದರೆ ಹಣಕಾಸಿನ ವಿಷಯದಲ್ಲಿ ಯಾರನ್ನೂ ಅತಿಯಾಗಿ ನಂಬಬೇಡಿ. ಒಂದು ದಿನಾಂಕ ಸೇರಿಸಿ. ರಂದು ನಿಮಗೆ ಉದ್ಯೋಗಕ್ಕೆ ಸಂಬಂಧಿಸಿದ ಒಂದು ಉತ್ತಮ ಅವಕಾಶ ಅಥವಾ ಹಿರಿಯ ಅಧಿಕಾರಿಗಳಿಂದ ಮೆಚ್ಚುಗೆ ದೊರೆಯುವ ಸಾಧ್ಯತೆ ಇದೆ. ನಿರುದ್ಯೋಗಿಗಳಿಗೆ ಶುಭ ಸುದ್ದಿ ಇದೆ. ಆರ್ಥಿಕ ಸ್ಥಿತಿ, ಹಣಕಾಸು ಮತ್ತು ಫೈನಾನ್ಸ್. ನಿಮ್ಮ ರಾಶಿಗೆ ಅಧಿಪತಿ ಶುಕ್ರನ ಬಲದಿಂದಾಗಿ ಈ ವಾರ ಆದಾಯದ ಮೂಲಗಳು ಸ್ಥಿರವಾಗಿರುತ್ತವೆ. ಹೂಡಿಕೆಗಳನ್ನು ಸಂಬಂಧಿಕರ ಹೆಸರಿನಲ್ಲಿ ಅಥವಾ ಭೂಮಿಯ ಮೇಲೆ ಅಂದರೆ ರಿಯಲ್ ಎಸ್ಟೇಟ್ ಮಾಡುವುದಾದರೆ ಈ ವಾರ ಜಾಗರೂಕತೆ ಇರಲಿ. ಸಾಲಗಳನ್ನು ತೀರಿಸಲು ಉತ್ತಮವಾದ ಮಾರ್ಗಗಳು ಸಿಗುತ್ತವೆ. ಆದರೆ ನಿಮ್ಮ ಹಣವನ್ನು ಇತರರ ಅನಗತ್ಯ ಖರ್ಚುಗಳಿಗಾಗಿ ನೀಡುವುದರಿಂದ ದೂರವಿರಿ. ವೈಯಕ್ತಿಕ ಬದುಕು ಮತ್ತು ಸಂಬಂಧಗಳಿಗೆ ಈ ವಾರ ಅತಿ ಮುಖ್ಯವಾಗಿದೆ. ಗುರುವು ಸಪ್ತಮದಲ್ಲಿರುವುದರಿಂದ ದಾಂಪತ್ಯ ಜೀವನವು ಅದ್ಭುತವಾಗಿರಲಿದೆ. ನಿಮ್ಮ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯ ಕಳೆಯಿರಿ. ಪ್ರೀತಿಪಾತ್ರರಿಗೆ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ಹಿಂಜಾರಬೇಡಿ. ಒಂಟಿ ತುಲಾರಾಶಿಯವರಿಗೆ ಹೊಸ ಮತ್ತು ಗಂಭೀರವಾದ ಸಂಬಂಧ ಪ್ರಾರಂಭವಾಗುವ ಲಕ್ಷಣಗಳು ಇವೆ. ಹಳೆಯ ತಪ್ಪುಗಳನ್ನು ಮರೆತು ಹೊಸ ಭರವಸೆಯೊಂದಿಗೆ ಮುನ್ನಡೆಯಿರಿ. ಆರೋಗ್ಯದ ವಿಷಯದಲ್ಲಿ ಮಾನಸಿಕ ಸಮತೋಲನ ಕಾಯ್ದುಕೊಳ್ಳುವುದು ತುಲಾರಾಶಿಯವರಿಗೆ ಅತಿ ಮುಖ್ಯ. ಅತಿಯಾದ ಸಾಮಾಜಿಕ ಚಟುವಟಿಕೆಗಳು ನಿಮ್ಮ ಮನಸ್ಸಿಗೆ ಆಯಾಸ ನೀಡಬಹುದು. ಮೂತ್ರಕೋಶದ ಸಮಸ್ಯೆಗಳು ಅಥವಾ ಸೊಂಟದ ಭಾಗದ ನೋವು ಕಾಣಬಹುದು. ಪ್ರತಿದಿನ ನಿಮ್ಮ ನೆಚ್ಚಿನ ಸಂಗೀತವನ್ನು ಕೇಳುವುದು ಮತ್ತು ಸುಗಂಧಭರಿತ ವಾತಾವರಣದಲ್ಲಿ ಸಮಯ ಕಳೆಯುವುದು ನಿಮಗೆ ವಿಶ್ರಾಂತಿ ನೀಡುತ್ತದೆ. ತುಲಾರಾಶಿಯವರೇ, ಈ 6 ದಿನಗಳ ಪ್ರಮುಖ ಘಟನೆಗಳು. ದಿನಾಂಕ 15 ಮತ್ತು 16 ಸಂಬಂಧಗಳು ಮತ್ತು ಸಹಭಾಗಿತ್ವಕ್ಕೆ ಉತ್ತಮ ದಿನಗಳು. ಚರ್ಚೆಗಳು ಯಶಸ್ವಿಯಾಗುತ್ತವೆ. ದಿನಾಂಕ 17 ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಒಂದು ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ಳುವಿರಿ. ದಿನಾಂಕ 18 ಮತ್ತು 19 ಅನಗತ್ಯ ಓಡಾಟ ಮತ್ತು ಪ್ರಯಾಣ ಹೆಚ್ಚಾಗಬಹುದು. ಮಾನಸಿಕವಾಗಿ ಸ್ವಲ್ಪ ದಣಿವಾಗಬಹುದು. ದಿನಾಂಕ 20 ವಾರದ ಕೊನೆಯ ದಿನ. ಕುಟುಂಬದೊಂದಿಗೆ ಸಂತೋಷದಿಂದ ಕಳೆಯಿರಿ. ಆಧ್ಯಾತ್ಮಿಕ ವಿಚಾರಗಳಿಗೆ ಸಮಯ ನೀಡಿ. ಈ ವಾರ ನಿಮ್ಮ ದೊಡ್ಡ ಸವಾಲು ಎಂದರೆ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಆಗುವ ವಿಳಂಬ. ಇದನ್ನು ನಿವಾರಿಸಲು ಪ್ರತಿದಿನ ಶುಕ್ರವಾರದಂದು ಸಣ್ಣ ಹುಡುಗಿಯರಿಗೆ ಅಥವಾ ದೇವಸ್ಥಾನದ ಅರ್ಚಕರಿಗೆ ಬಿಳಿ ಬಣ್ಣದ ಸಿಹಿ, ಉದಾಹರಣೆಗೆ ಪಾಯಸ ಅಥವಾ ಹಾಲು ಅರ್ಪಿಸಿ ಮತ್ತು ಪ್ರತಿದಿನ ಓಂ ಶುಕ್ರಾಯ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ. ನಿಮ್ಮ ಜೀವನದಲ್ಲಿ ಸದಾ ಪ್ರೀತಿ ಮತ್ತು ಸಂಪತ್ತು ನೆಲೆಸುತ್ತದೆ. ತುಲಾರಾಶಿಯವರೇ, ನಿಮ್ಮ ಈ ವಾರ ಸಮತೋಲನ, ಪ್ರೀತಿ ಮತ್ತು ಸಮೃದ್ಧಿಯಿಂದ ತುಂಬಿರಲಿ. ಈ ವಿಶ್ಲೇಷಣೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ತುಲಾರಾಶಿಯ ಸ್ನೇಹಿತರಿಗೆ ಶೇರ್ ಮಾಡಿ. ಶುದ್ಧ ಜ್ಯೋತಿಷ್ಯ ಮಾರ್ಗದರ್ಶನಕ್ಕಾಗಿ ಆತ್ಮಜ್ಯೋತಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಶುಭವಾಗಲಿ.
ಧನ್ಯವಾದಗಳು.